ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಹೊಸ ಅಭ್ಯರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂಬರಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಇನ್ನಿತರ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಬೇಕಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಮೊದಲನೇದಾಗಿ ಇದೀಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ KEAಯಿಂದ ನಡೆಸ್ತಿರೋದ್ರಿಂದ ಈ ಒಂದು KEAಯಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಗಳಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಆದಂಥ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ಕೇಳಿದರು ಆ ಒಂದು ಕ್ವಶನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಟಾಪ್ 50 ಕ್ವಶನ್ಸ್ಗಳು ಇದಾಗಿದ್ದು, ಈಗ ಮೊದಲನೇದಾಗಿ ಪ್ರಥಮ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಥಮ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ, ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು? ಕನ್ನಡದ ಮೊಟ್ಟ ಮೊದಲ ಶಾಸನ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಹಲ್ಮಿಡಿ ಶಾಸನ. ಆಪ್ಷನ್ ಎ, ಹಲ್ಮಿಡಿ ಶಾಸನ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು? ಕರ್ನಾಟಕದ ಅತಿ ಎತ್ತರವಾದಂಥ ಒಂದು ಜಲಪಾತ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕುಂಚಿಕಲ್ ಜಲಪಾತ. ಆಪ್ಷನ್ ಡಿ, ಕುಂಚಿಕಲ್ ಜಲಪಾತ ಸರಿಯಾದಂಥ ಉತ್ತರ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಯಾವುದಿರುತ್ತೆ ಅಂತಂದರೆ, ಜೋಗ್ ಫಾಲ್ಸ್ ಅಂತ ಹಾಕ್ಬಿಡ್ತಾರೆ ನೀವು, ಆದರೆ ಇದು ತಪ್ಪಾಗಿರುತ್ತೆ. ಕುಂಚಿಕಲ್ ಫಾಲ್ಸ್ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು? ಸ್ನೇಹಿತರೆ, ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಅಂತ ನಾವು ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಬೆಳಗಾವಿ. ಆಪ್ಷನ್ ಸಿ, ಬೆಳಗಾವಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ನಮ್ಮ ಕರ್ನಾಟಕ ಮ್ಯಾಪನ್ನು ಕೂಡ ಇಲ್ಲಿ ನಾನು ನೀಡಿರುತ್ತೇನೆ. ಯಾಕೆ ಅಂತಂದರೆ, ನೀವು ಯಾವ ಜಿಲ್ಲೆ ಎಲ್ಲಿ ಬರುತ್ತೆ ಅಂತ ಪ್ರಥಮವಾಗಿ ನಿಮಗೆ ಗೊತ್ತಿದ್ರೆ ನಿಮಗೆ ಆಲ್ಮೋಸ್ಟ್ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರಿಸುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗಾಗಿ ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಆಗಿದ್ದರೆ, ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ನೋಡಿದ್ರೆ ನಾವು ಬೆಂಗಳೂರು ನಗರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಸ್ನೇಹಿತರೆ, ನಾನು ಮೊದಲಿಗೆ ತಿಳಿಸಿದಾಗ ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಬೆಂಗಳೂರು ನಗರ. ಆಪ್ಷನ್ ಡಿ, ಬೆಂಗಳೂರು ನಗರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ಯಾಕೆ ನಿಮಗೆ ಇಂಥ ಸಿಲ್ಲಿ ಪ್ರಶ್ನೆಗಳು ಅಥವಾ ಈಸಿ ಆದಂಥ ಪ್ರಶ್ನೆಗಳಿದ್ದಾವೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ. ಯಾಕೆ ಅಂತಂದರೆ, ಪ್ರೀವಿಯಸ್ನ KEAಯಿಂದ ಬಂದಂಥ ಎಕ್ಸಾಮ್ಸ್ಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಕ್ವಶನ್ಸ್ಗಳು ಬಂದಿರುತ್ತೆ ಅಂಥ ಕ್ವಶನ್ಸ್ಗಳ ಒಂದು ವಿಡಿಯೋ ಸರಣಿ ಕೂಡ ಇದಾಗಿರುತ್ತೆ. ಹಾಗಾಗಿ ನಿಮಗೆ ತುಂಬ ಈಸಿ ಇದ್ದರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕೆ ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಈಸಿ ಇರುವಂಥ ಪ್ರಶ್ನೆಗಳಿಗೆ ತಪ್ಪು ಉತ್ತರವನ್ನು ಹಾಕಿರ್ತೀವಿ. ಹಾಗಾಗಿ ಆದಷ್ಟು ಇಂಥ ಪ್ರಶ್ನೆಗಳಲ್ಲಿ ನಾವು ಹೆಚ್ಚಿನ ಸ್ಕೋರ್ ಮಾಡ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು? ಸ್ನೇಹಿತರೆ, ಕರ್ನಾಟಕದ ಮೊದಲ ದಿನಪತ್ರಿಕೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಂಗಳೂರು ಸಮಾಚಾರ. ಆಪ್ಷನ್ ಡಿ, ಮಂಗಳೂರು ಸಮಾಚಾರ. ಇದು 1843ರಲ್ಲಿ ಈ ಒಂದು ಪತ್ರಿಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಈ ಒಂದು ಪತ್ರಿಕೆ ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ದಿನಪತ್ರಿಕೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು? ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕಾವೇರಿ ನದಿ. ಸ್ನೇಹಿತರೆ, ಕಾವೇರಿ ನದಿಯನ್ನು ನಮ್ಮ ಕನ್ನಡ ನಾಡಿನ ಜೀವನದಿ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಆಪ್ಷನ್ ಡಿ, ಕಾವೇರಿ ನದಿ ಸರಿಯಾದಂಥ ಉತ್ತರ ಆಗಿದೆ. ಏಳನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಹಬ್ಬ ಯಾವುದು? ಸ್ನೇಹಿತರೆ, ಕರ್ನಾಟಕದ ರಾಜ್ಯ ಹಬ್ಬ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ
ಆಪ್ಷನ್ ಎ ದಸರಾ ಸ್ನೇಹಿತರೆ. ಆಪ್ಷನ್ ಎ ದಸರಾ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ದಸರಾವನ್ನು 1610ರಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಡಹಬ್ಬ ಎಂದು ಈ ಒಂದು ದಸರಾವನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂತ ನೋಡಿದ್ರೆ ರಾಜ ಒಡೆಯರ್ ಅವರು ಈ ಒಂದು ದಸರಾವನ್ನು ಸ್ಟಾರ್ಟ್ ಮಾಡ್ತಾರೆ. 1610ರಲ್ಲಿ ಮೊಟ್ಟ ಮೊದಲ ದಸರಾ ಉತ್ಸವವನ್ನು ಕೂಡ ನಡೆಸಲಾಗುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಯಾವುದು ಅಂತಲೂ ಕೂಡ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಕದಂಬ ಮನೆತನ. ಆಪ್ಷನ್ ಬಿ ಕದಂಬ ಮನೆತನ ಸರಿಯಾದಂಥ ಉತ್ತರವಾಗಿರುತ್ತೆ. ಈ ಒಂದು ಕದಂಬ ಮನೆತನದ ಸ್ಥಾಪಕರು ಕಾಕುತ್ಸವರ್ಮ ಆಗಿರ್ತಾರೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೆ ಸಿ ರೆಡ್ಡಿ ಸ್ನೇಹಿತರು. ಆಪ್ಷನ್ ಸಿ ಕೆ ಸಿ ರೆಡ್ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ಆದರೆ ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರು ಅಂತ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಹಾಗಾಗಿ ನೀವು ಪ್ರಸ್ತುತ ಮತ್ತು ಮೊದಲಿಗರು ಯಾರು ಎಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ 10ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು ಸ್ನೇಹಿತರೆ? ಇದು ತುಂಬ ಬಾರಿ ಕೇಳಿದಂಥ ಪ್ರಶ್ನೆ ಆಗಿರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಒಂದು ಬೆಳೆ ಯಾವುದು ಅಂತ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭತ್ತ. ಆಪ್ಷನ್ ಸಿ ಭತ್ತ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕರ್ನಾಟಕದ ಸಂಗೀತದ ಪಿತಾಮಹ. ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪುರಂದರದಾಸರು. ಆಪ್ಷನ್ ಡಿ ಪುರಂದರದಾಸರು ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ತುಂಬ ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಹಾಗಾಗಿ KEAನ ಒಂದು ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ನಾವು ನೋಡ್ತಾ ಹೋದರೆ ಈ ಒಂದು ಪ್ರಶ್ನೆ ತುಂಬ ಬಾರಿ ರಿಪೀಟೆಡ್ ಆಗಿರುತ್ತೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಸ್ನೇಹಿತರೆ? ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಎ ಯಕ್ಷಗಾನ. ಆಪ್ಷನ್ ಎ ಯಕ್ಷಗಾನ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಕನ್ನಡದ ಮೊದಲ ಚಲನಚಿತ್ರ ಯಾವುದು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಕನ್ನಡದ ಮೊದಲ ಚಲನಚಿತ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸತಿ ಸುಲೋಚನಾ ಸ್ನೇಹಿತರೆ. ಆಪ್ಷನ್ ಡಿ ಸತಿ ಸುಲೋಚನಾ ಸರಿಯಾದಂಥ ಉತ್ತರವಾಗಿರುತ್ತೆ. 14ನೇ ಪ್ರಶ್ನೆ, ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು? ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೆಂಗಳೂರು ನಗರ ಸ್ನೇಹಿತರು. ಆಪ್ಷನ್ ಡಿ ಬೆಂಗಳೂರು ನಗರ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಕರ್ನಾಟಕದ ಅತಿ ಬಡ ಜಿಲ್ಲೆ ಯಾವುದು ಸ್ನೇಹಿತರೆ? ಕರ್ನಾಟಕದ ಅತಿ ಬಡ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಯಾದಗಿರಿಯಲ್ಲಿ ಸರಿಯಾದಂಥ ಉತ್ತರವಾಗಿರುತ್ತೆ. 16ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ತುಂಗಭದ್ರಾ ಅಣೆಕಟ್ಟು. ಆಪ್ಷನ್ ಸಿ ತುಂಗಭದ್ರಾ ಅಣೆಕಟ್ಟು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೋಟು ಮುದ್ರಣಾಲಯ ಇದೆ? ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೋಟು ಮುದ್ರಣಾಲಯ ಇದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮೈಸೂರಿನಲ್ಲಿದೆ. ಆಪ್ಷನ್ ಡಿ ಮೈಸೂರಿನಲ್ಲಿ ನಾವು ನೋಟು ಮುದ್ರಣಾಲಯವನ್ನು ಕೂಡ ಕಾಣಬಹುದಾಗಿದೆ. 18ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು? ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಡಿ ಚಿನ್ನಸ್ವಾಮಿ ಕ್ರೀಡಾಂಗಣ. ಆಪ್ಷನ್ ಡಿ ಚಿನ್ನಸ್ವಾಮಿ ಕ್ರೀಡಾಂಗಣ ಆಗಿರುತ್ತೆ. ಇನ್ನು ಮಿಕ್ಕುಳಿದಂಥ ಕ್ರೀಡಾಂಗಣಗಳು ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಸ್ಟೇಟ್ಸ್ಗಳಲ್ಲಿ ಇರುತ್ತೆ. ಪ್ರಸ್ತುತ IPLನಲ್ಲಿ ಅಂದರೆ 2026ರ 19ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆದಂಥ ತಂಡ RCB ಆಗಿದ್ದರೆ ರನ್ನರ್ ಅಪ್ ಆದಂಥ ತಂಡ ಗುಜರಾತ್ ಟೈಟನ್ಸ್ ಆಗಿರುತ್ತದೆ. ಇದ್ರ ಬಗ್ಗೆನೂ ಕೂಡ ನೀವು ನೋಡ್ಕೊಂಡಿರ್ಬೇಕಾಗತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ,
ಕರ್ನಾಟಕದ ಆದಿಕವಿ ಎಂದು ಯಾರನ್ನ ಕರೆಯುತ್ತಾರೆ ಸ್ನೇಹಿತರೆ? ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿರುತ್ತೆ. ಕರ್ನಾಟಕದ ಆದಿಕವಿ ಎಂದು ಯಾರನ್ನ ಕರೆಯುತ್ತಾರೆ ಅಂತಂದ್ರೆ ಆಪ್ಷನ್ ಸಿ, ಪಂಪ ಅವರನ್ನ ಕರೆಯುತ್ತಾರೆ. ಆದಿಕವಿ ಪಂಪ ಎಂದೇ ಇವರು ಫೇಮಸ್ ಕೂಡ ಆಗಿರ್ತಾರೆ. ನೆಕ್ಸ್ಟ್ 20ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ? ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಬೆಂಗಳೂರಿನಲ್ಲಿ. ಕರ್ನಾಟಕದಲ್ಲಿ ಈ ಒಂದು ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ಕಾಣಬಹುದಾಗಿರುತ್ತೆ. ಈ ಒಂದು ಉಚ್ಚ ನ್ಯಾಯಾಲಯ 1884ರಲ್ಲಿ ಮೈಸೂರು ರಾಜ್ಯ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಉಚ್ಚ ನ್ಯಾಯಾಲಯ ಅಂತಲೂ ಕೂಡ ಇದು ಸ್ಥಾಪನೆ ಕೂಡ ಆಗಿರುತ್ತೆ. ಹಾಗಾಗಿ 1884ರಲ್ಲಿ ಈ ಒಂದು ನ್ಯಾಯಾಲಯ ಸ್ಥಾಪನೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಯಾರು? ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಕುವೆಂಪು. ಆಪ್ಷನ್ ಎ, ಕುವೆಂಪು ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಯಾವ ಜಿಲ್ಲೆಯಲ್ಲಿದೆ? ಕರ್ನಾಟಕದ ಅತಿ ದೊಡ್ಡ ರೈಲ್ವೆ ನಿಲ್ದಾಣ ಎಲ್ಲಿ ಕಾಣಬಹುದಾಗಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಹುಬ್ಬಳ್ಳಿಯಲ್ಲಿ ಕಾಣಬಹುದು. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತೆ. 23ನೇ ಪ್ರಶ್ನೆ, ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದ ಜಿಲ್ಲೆ ಯಾವುದು? ಕರ್ನಾಟಕದಲ್ಲಿ ರೈಲ್ವೆ ಸಂಪರ್ಕವನ್ನು ಹೊಂದಿಲ್ಲದೆ ಇರುವಂಥ ಜಿಲ್ಲೆ ಯಾವುದು ಅಂತ ನೋಡಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೊಡಗು. ಆಪ್ಷನ್ ಬಿ, ಕೊಡಗು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತವೆ? ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತವೆ ಸ್ನೇಹಿತರೆ? ಇದು ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳಾಗಿರುತ್ತೆ. ಅಥವಾ ಇದನ್ನು ಪಂಚ ನದಿಗಳ ನಾಡು ಎಂದೇ ಫೇಮಸ್ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ವಿಜಯಪುರ. ಆಪ್ಷನ್ ಡಿ, ವಿಜಯಪುರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಮೈಸೂರಿನ ಹುಲಿ ಎಂದು ಬಿರುದು ಪಡೆದ ವ್ಯಕ್ತಿ ಯಾರು? ಮೈಸೂರಿನ ಹುಲಿ ಎಂದೇ ಬಿರುದು ಪಡೆದಂಥ ವ್ಯಕ್ತಿ ಯಾರು ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್. ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್ ಸರಿಯಾದಂಥ ಉತ್ತರವಾಗಿದೆ. 26ನೇ ಪ್ರಶ್ನೆ, ಬೆಂಗಳೂರನ್ನು ನಿರ್ಮಿಸಿದವರು ಯಾರು? ಬೆಂಗಳೂರನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಕೆಂಪೇಗೌಡ. ಆಪ್ಷನ್ ಎ, ಕೆಂಪೇಗೌಡ ಸರಿಯಾದಂಥ ಉತ್ತರವಾಗಿರುತ್ತೆ. ಆದರೆ ನಾವು ಪ್ರೀವಿಯಸ್ನ ಒಂದು KE ಎಕ್ಸಾಮ್ಸಲ್ಲಿ ನೋಡಿದ್ರೆ ಕೆಂಪೇಗೌಡ 1, 2, 3, 4 ಅಂತ ಕೊಟ್ಟಿದ್ರು ಸ್ನೇಹಿತರೆ. ಅದಕ್ಕೆ ಸರಿಯಾದಂಥ ಉತ್ತರ ಕೆಂಪೇಗೌಡ 1, ಕೆಂಪೇಗೌಡ 1 ಅಂತ ಇರುತ್ತಲ್ಲ ಅದು ಸರಿಯಾದಂಥ ಉತ್ತರವಾಗಿರುತ್ತೆ. ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ 27ನೇ ಪ್ರಶ್ನೆ, ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೆಯುತ್ತಾರೆ? ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೆಯುತ್ತಾರೆ? ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಕೂಡ ಆಗಿರುತ್ತೆ. ಕರ್ನಾಟಕದ ಗಾಂಧಿ ಎಂದು ಆಪ್ಷನ್ ಡಿ, ಹರ್ಡೇಕರ್ ಮಂಜಪ್ಪ ಅವರನ್ನು ಕರ್ನಾಟಕದ ಗಾಂಧಿ ಎಂದೇ ಕರೆಯಲಾಗುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು? ಕರ್ನಾಟಕದ ಅತಿ ದೊಡ್ಡ ವಿಗ್ರಹ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗೊಮ್ಮಟೇಶ್ವರ ವಿಗ್ರಹ. ಆಪ್ಷನ್ ಸಿ, ಗೊಮ್ಮಟೇಶ್ವರ ವಿಗ್ರಹ ಇಲ್ಲಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಕರ್ನಾಟಕದ ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಕರ್ನಾಟಕದ ವಿಧಾನಸೌಧವನ್ನು ಕಟ್ಟಿಸಿದವರು ಆಪ್ಷನ್ ಡಿ, ಕೆಂಗಲ್ ಹನುಮಂತಯ್ಯನವರು. ಆಪ್ಷನ್ ಡಿ, ಕೆಂಗಲ್ ಹನುಮಂತಯ್ಯನವರು ನಮ್ಮ ಕರ್ನಾಟಕದ ವಿಧಾನಸೌಧವನ್ನು ಕಟ್ಟಿಸಿದವರು ಆಗಿರ್ತಾರೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಕನ್ನಡದ ಮೊದಲ ಕೃತಿ ಯಾವುದು? ಕನ್ನಡದ ಮೊದಲ ಕೃತಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಕವಿರಾಜ ಮಾರ್ಗ. ಆಪ್ಷನ್ ಎ, ಕವಿರಾಜ ಮಾರ್ಗ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಮರ ಯಾವುದು ಸ್ನೇಹಿತರೆ? 31ನೇ ಪ್ರಶ್ನೆಗೆ ಕರ್ನಾಟಕದ ರಾಜ್ಯ ಮರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಆಪ್ಷನ್ ಡಿ, ಶ್ರೀಗಂಧದ ಮರ. ಆಪ್ಷನ್ ಡಿ, ಶ್ರೀಗಂಧದ ಮರ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯ ಮರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ,
ಕರ್ನಾಟಕದ ರಾಜ್ಯ ಹೂವು ಯಾವುದು? ಕರ್ನಾಟಕದ ರಾಜ್ಯ ಹೂವು ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಮಲ. ಆಪ್ಷನ್ ಎ ಕಮಲ ಸರಿಯಾದಂಥ ಉತ್ತರವಾಗಿರುತ್ತದೆ. 33ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು ಸ್ನೇಹಿತರೆ? ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಕರ್ನಾಟಕದ ಮೊದಲ ಗದ್ಯ ಕೃತಿ ಯಾವುದು ಅಂತ ನಾವು ನೋಡಿದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಒಡ್ಡಾರಾಧನೆ. ಒಡ್ಡಾರಾಧನೆ ಕರ್ನಾಟಕದ ಮೊಟ್ಟ ಮೊದಲ ಗದ್ಯ ಕೃತಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಕನ್ನಡದ ಮೊದಲ ವಚನಕಾರ ಯಾರು? ಕನ್ನಡದ ಮೊದಲ ವಚನಕಾರ ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜೇಡರ ದಾಸಿಮಯ್ಯ. ಆಪ್ಷನ್ ಡಿ ಜೇಡರ ದಾಸಿಮಯ್ಯ ಕರ್ನಾಟಕದ ಮೊಟ್ಟ ಮೊದಲ ವಚನಕಾರರು ಆಗಿರುತ್ತಾರೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಕನ್ನಡದ ಮೊದಲ ಕವಯಿತ್ರಿ ಯಾರು? ಕನ್ನಡದ ಮೊದಲ ಕವಯಿತ್ರಿ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಯಿತ್ರಿ ಕೂಡ ಆಗಿರುತ್ತಾರೆ. ನೆಕ್ಸ್ಟ್ 36ನೇ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಸ್ನೇಹಿತರೆ? ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಪ್ರಶ್ನೆ ಆದರೆ ಬೇರೆ ಆನ್ಸರ್ ಚೇಂಜ್ ಆಗುತ್ತೆ. ಕನ್ನಡದ ರಾಷ್ಟ್ರಕವಿ ಅಂತಂದ್ರೇ ಬೇರೆ ಚೇಂಜ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಯಾರು ಅಂತ ನಾವು ನೋಡಿದ್ರೆ ಸರಿಯಾದಂಥ ಉತ್ತರ ಗೋವಿಂದ ಪೈ. ಆಪ್ಷನ್ ಸಿ ಗೋವಿಂದ ಪೈ ಇದಕ್ಕೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೀಲಕಂಠ ಪಕ್ಷಿ. ಆಪ್ಷನ್ ಸಿ ನೀಲಕಂಠ ಪಕ್ಷಿ ರಾಜ್ಯ ಪಕ್ಷಿ ಆಗಿರುತ್ತೆ. 38ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಏಷ್ಯನ್ ಆನೆ. ಆಪ್ಷನ್ ಡಿ ಏಷ್ಯನ್ ಆನೆ ಸರಿಯಾದಂಥ ಉತ್ತರವಾಗಿರುತ್ತದೆ. 39ನೇ ಪ್ರಶ್ನೆ, ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನ ಕರೆಯುತ್ತಾರೆ ಸ್ನೇಹಿತರೆ? ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದೇ ಫೇಮಸ್ ಆಗಿರುವಂಥವ್ರು ಆಪ್ಷನ್ ಎ ಬಸವಣ್ಣನವರು. ಆಪ್ಷನ್ ಎ ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್ 40ನೇ ಪ್ರಶ್ನೆ, ಕರ್ನಾಟಕದ ಪ್ರಥಮ ದೇವಾಲಯ ಎಲ್ಲಿ ನಿರ್ಮಿಸಲಾಗಿದೆ ಸ್ನೇಹಿತರೆ? ಇದು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಆಗಿರುತ್ತೆ. ಕರ್ನಾಟಕದ ಪ್ರಥಮ ದೇವಾಲಯ ಎಲ್ಲಿ ನಿರ್ಮಿಸಲಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಎ ಐಹೊಳೆಯಲ್ಲಿ ನಿರ್ಮಿಸಲಾಗಿದೆ. ಆಪ್ಷನ್ ಎ ಐಹೊಳೆ ಸರಿಯಾದಂಥ ಉತ್ತರವಾಗಿರುತ್ತೆ. 41ನೇ ಪ್ರಶ್ನೆ, ಕರ್ನಾಟಕದಲ್ಲಿ ನಿರ್ಮಾಣವಾದ ಮೊದಲ ಕೆರೆ ಯಾವುದು? ಕರ್ನಾಟಕದಲ್ಲಿ ನಿರ್ಮಾಣವಾದಂಥ ಮೊದಲ ಕೆರೆ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಪ್ರಣವೇಶ್ವರ ಕೆರೆ. ಆಪ್ಷನ್ ಬಿ ಪ್ರಣವೇಶ್ವರ ಕೆರೆ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 42ನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜಧಾನಿ ಯಾವುದು? ಕರ್ನಾಟಕದ ಮೊದಲ ರಾಜಧಾನಿ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬನವಾಸಿ. ಬನವಾಸಿ ಕರ್ನಾಟಕದ ಮೊದಲ ರಾಜಧಾನಿ ಕೂಡ ಆಗಿರುತ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ, ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ವಿಶ್ವೇಶ್ವರಯ್ಯನವರು. ಆಪ್ಷನ್ ಡಿ ವಿಶ್ವೇಶ್ವರಯ್ಯ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. 44ನೇ ಪ್ರಶ್ನೆ, ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಸ್ನೇಹಿತರೆ? ಕರ್ನಾಟಕ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಾ ರಾಮಮೂರ್ತಿ. ಆಪ್ಷನ್ ಡಿ ಮಾ ರಾಮಮೂರ್ತಿ ಸರಿಯಾದಂಥ ಉತ್ತರವಾಗಿರುತ್ತೆ. ಅದೇ ನಮ್ಮ ಭಾರತದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ನೋಡಿದ್ರೆ ಪಿಂಗಾಳಿ ವೆಂಕಯ್ಯನವರು ಸರಿಯಾದಂಥ ಉತ್ತರವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಕ್ಲೀನಾಗಿ ನೋಡಿಕೊಂಡು ಆನ್ಸರನ್ನು ಮಾಡಬೇಕಾಗುತ್ತೆ, ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ನೆಕ್ಸ್ಟ್ 45ನೇ ಪ್ರಶ್ನೆ, ಕರ್ನಾಟಕದ ಕೋಗಿಲೆ ಎಂದು ಯಾರನ್ನ ಕರೆಯುತ್ತಾರೆ? ಕರ್ನಾಟಕದ ಕೋಗಿಲೆ ಎಂದು ಯಾರನ್ನ ಕರೆಯುತ್ತಾರೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ
ಪಿ ಕಾಳಿಂಗರಾವ್ ಆಪ್ಷನ್ ಬಿ ಪಿ ಕಾಳಿಂಗರಾವ್ ಸರಿಯಾದಂಥ ಉತ್ತರವಾಗಿರುತ್ತೆ. ಅದೇ ಭಾರತದ ಕೋಗಿಲೆ ಯಾರು ಅಂತ ಕೇಳೋದಾದರೆ ಸರೋಜಿನಿ ನಾಯ್ಡು ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ಕರ್ನಾಟಕದ ಹುಲಿ ಎಂದು ಯಾರನ್ನ ಕರೆಯುತ್ತಾರೆ? ಕರ್ನಾಟಕದ ಹುಲಿ ಎಂದು ಯಾರನ್ನ ಕರೆಯುತ್ತಾರೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಡೆಬ್ಯೂಟಿ ಚನ್ನಬಸಪ್ಪ. ಆಪ್ಷನ್ ಡಿ ಡೆಬ್ಯೂಟಿ ಚನ್ನಬಸಪ್ಪ ಅವರನ್ನ ಕರ್ನಾಟಕದ ಹುಲಿ ಎಂದೇ ಕರೆಯಲಾಗುತ್ತದೆ. ನೆಕ್ಸ್ಟ್ 47ನೇ ಪ್ರಶ್ನೆ, ಕರ್ನಾಟಕ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಕರ್ನಾಟಕದ ಸಾಂಸ್ಕೃತಿಕ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಅಂತ ನೋಡಿದ್ರೆ ಆಪ್ಷನ್ ಡಿ ಮೈಸೂರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಕರ್ನಾಟಕದ ರೇಷ್ಮೆ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಕರ್ನಾಟಕದ ರೇಷ್ಮೆ ನಗರ ಅಂತ ಯಾವ ನಗರ ಫೇಮಸ್ ಆಗಿರುತ್ತೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರಾಮನಗರ. ಆಪ್ಷನ್ ಸಿ ರಾಮನಗರ ಕರ್ನಾಟಕದ ರೇಷ್ಮೆ ನಗರ ಎಂದೇ ಫೇಮಸ್ ಆಗಿರುತ್ತೆ. 49ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಒಟ್ಟು ಎಷ್ಟು ತಾಲೂಕುಗಳಿವೆ? ಕರ್ನಾಟಕದಲ್ಲಿ ಎಷ್ಟು ತಾಲೂಕುಗಳಿವೆ ಅಂತ ನೋಡಿದ್ರೆ ಸ್ನೇಹಿತರೆ ಪ್ರಸ್ತುತ ನಾವು ಕರ್ನಾಟಕದಲ್ಲಿರುವಂಥ ಒಟ್ಟು ತಾಲೂಕುಗಳ ಸಂಖ್ಯೆ 240 ಆಗಿರುತ್ತೆ. ಆದರೆ ಇಲ್ಲಿ ಆಪ್ಷನ್ಸಲ್ಲಿ ನೀಡಿರೋದಿಲ್ಲ. ಹಾಗಾಗಿ ಪ್ರಸ್ತುತ ಇರುವಂಥ ನಮ್ಮ ಕರ್ನಾಟಕದ ತಾಲೂಕುಗಳು ಅಂದರೆ ಕರ್ನಾಟಕದಲ್ಲಿರುವಂಥ ತಾಲೂಕುಗಳ ಸಂಖ್ಯೆ 240 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ, ಕರ್ನಾಟಕ ರಾಜ್ಯ ಲಾಂಛನ ಯಾವುದು ಅಂತ ಯಾರೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರಗಳನ್ನು ಆದಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡ್ತಾ ತಿಳಿಸಿ. ಮತ್ತು ನಮ್ಮ ಕರ್ನಾಟಕದ ಮೊಟ್ಟ ಮೊದಲ ರಾಜ್ಯ ಮನೆತನ ಯಾವುದು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಪ್ರಶ್ನೆಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ನೀಡಿದ್ದೀನಿ. ಆದರೆ ಮತ್ತೊಂದು ಸಲ ಕರ್ನಾಟಕದ ಮೊದಲ ರಾಜ್ಯ ಮನೆತನ ಮತ್ತು ಕರ್ನಾಟಕ ರಾಜ್ಯದ ರಾಜ್ಯ ಲಾಂಛನ ಯಾವುದು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಶ್ನೆಗಳು ತುಂಬ ಈಸಿ ಅನ್ನಿಸ್ತಾ ಇರ್ಬೋದು. ಆದರೆ ಅತಿ ಹೆಚ್ಚಿನದಾಗಿ ಈ ಒಂದು KE ಎಕ್ಸಾಮ್ಸ್ಗಳಲ್ಲಿ ಈ ಒಂದು ಪ್ರಶ್ನೆಗಳು ರಿಪೀಟೆಡ್ ಆಗಿರ್ತವೆ. ಹಾಗಾಗಿ ಆದಷ್ಟು KEಯಿಂದ ಎಕ್ಸಾಮ್ಸ್ ನಡೆಸ್ತಿರೋದ್ರಿಂದ ಈ ಒಂದು ಪ್ರಶ್ನೆಗಳ ಬಗ್ಗೆ ಲೇಸಿನೆಸ್ಸನ್ನು ಮಾಡದಲೇ ಪ್ರತಿಯೊಂದು ಪ್ರಶ್ನೆಗಳನ್ನು ಕ್ಲೀನಾಗಿ ಮತ್ತೊಂದು ಸಲ ವೆರಿಫೈ ಮಾಡಿಕೊಂಡು ಓದ್ತಾ ಹೋಗಿ. ಯಾಕೆ ಅಂತಂದರೆ ತುಂಬ ಜನ ಅಭ್ಯರ್ಥಿಗಳು ಇಂಥ ಈಸಿ ಮತ್ತು ಸಿಲ್ಲಿ ಇರುವಂಥ ಪ್ರಶ್ನೆಗಳಿಗೆ ತುಂಬ ಬಾರಿ ರಾಂಗ್ ಆನ್ಸರನ್ನು ಮಾಡಿರ್ತಾರೆ. ಹಾಗಾಗಿ ಆದಷ್ಟು ನಮ್ಮ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಒಂದು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ವಿಡಿಯೋ ಸರಣಿ ಕೂಡ ಅವೈಲೇಬಲ್ ಇದೆ ನಮ್ಮ ಚಾನಲಲ್ಲಿ. ಆದಷ್ಟು ವಿಡಿಯೋನ ನೋಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.